ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂಥ ಒಂದು ವಿಷಯವನ್ನು ಕಣ್ಣು ಮುಚ್ಚಿ ಕೇಳಿ. ಇದರಿಂದ ನಿಮಗೇನಾದರೂ ಉಪಯೋಗ ಆದರೆ ಅಷ್ಟೇ ಸಾಕು. ನನಗೆ ಕೆಲವೊಂದಷ್ಟು ನೋಡಿದ್ದು, ಕೆಲವೊಂದಷ್ಟು ಕೇಳಿದ್ದು, ಸ್ವಲ್ಪ ನನ್ನ ಜೀವನದ ಅನುಭವಗಳಾಗಿರ್ಬೋದು, ಮತ್ತು ನಾನು ಕೆಲವೊಂದಷ್ಟು ಪಾಲಿಸಿಕೊಂಡು ಬಂದಂತಹ ವಿಷಯಗಳನ್ನು ಡಿಸ್ಕಸ್ ಮಾಡೋಣಂತೆ. ಇವತ್ತಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂಥ ಒಂದು ದೊಡ್ಡ ಗೊಂದಲ ಏನು ಅಂತ ಅಂದರೆ, ಅದು ಪಾಲಕರದ್ದು ಆಗಿರ್ಬೋದು. ಯಾವ ಕೋರ್ಸ್ ಮಾಡಿದರೆ ಫ್ಯೂಚರ್ ಸೆಟ್ ಆಗುತ್ತೆ? ಈ ಒಂದು ಕ್ವಶನ್ ಏನಿದೆ, ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳ ಒಂದು ತಲೆಯಲ್ಲಿ ಇರುವಂಥದ್ದು. ಬಹಳ ಕೆಲವೇ ಬೆರಳಿಕೆಯಷ್ಟು ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳೇನಿದ್ದಾರೆ, ಸೊ ಅವರಿಗೆ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಅದನ್ನು ಅವರು ಸೀರಿಯಸ್ ಆಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಉಳಿದಂತಹ ವಿದ್ಯಾರ್ಥಿಗಳ ತಲೆಯಲ್ಲಿ ಇರೋದು ಒಂದೇ ದೊಡ್ಡ ಗೊಂದಲ, ಅಂದರೆ ಯಾವ ಕೋರ್ಸ್ ಮಾಡಿದರೆ ಬೆಸ್ಟ್ ಇರುತ್ತೆ. ಯಾರನ್ನೇ ಕೇಳಿದ್ರು ಈಗ ಅದು ಸ್ಯಾಚುರೇಟ್ ಆಗಿದೆ, ಈ ಫೀಲ್ಡ್ ಬಹಳ ಸ್ಯಾಚುರೇಟ್ ಆಗಿಬಿಟ್ಟಿದೆ, ಈ ಬ್ರ್ಯಾಂಚ್ಗೆ ಜಾಬೇ ಇಲ್ಲ, ಈ ಫೀಲ್ಡ್ ಕತೆ ಮುಗದೇ ಹೋಯಿತು, ಈ ಫೀಲ್ಡಿಗೆ ಮಾತ್ರ ಬರೋದಕ್ಕೆ ಹೋಗಬೇಡಿ, ಈ ಫೀಲ್ಡಲ್ಲಿ ದುಡ್ಡೇ ಸಿಗೋದಿಲ್ಲ ನಿಮಗೆ, ಈ ಫೀಲ್ಡಲ್ಲಿ ಬಹಳ ಕಷ್ಟಪಡಬೇಕಾಗ್ತದೆ, ಜೀವನದಲ್ಲಿ ಸೆಟ್ಲ್ ಆಗೋದಕ್ಕೆ ಬಹಳ ಟೈಮ್ ಬೇಕು. ಇವೆಲ್ಲ ಮಾತುಗಳನ್ನ ಕೇಳಿರ್ತೀರಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್, ಫಿಯರ್, ಓವರ್ ಥಿಂಕಿಂಗ್ ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಆದರೆ ಒಂದು ಮುಖ್ಯವಾದಂತಹ ಸತ್ಯ ಏನು ಅಂತಂದರೆ, ನಾನು ಕಂಡುಕೊಂಡಿರುವಂಥದ್ದು, ನಾನು ನೋಡಿರುವಂಥದ್ದು, ಮತ್ತು ನಿಮ್ಮಲ್ಲೂ ಕೆಲವೊಂದಷ್ಟು ಜನ ಇದನ್ನು ಒಪ್ಪಿಕೊಳ್ಬೋದು. ಅದೇನಂತಂದರೆ, ಯಾವ ಕೋರ್ಸ್ಗೂ ಕೂಡ ವ್ಯಾಲ್ಯೂ ಕಡಿಮೆ ಆಗಿಲ್ಲ. ಇವತ್ತಿಗೂ ಕೂಡ ನಮಗೆ ಒಳ್ಳೆಯ ಇಂಜಿನಿಯರ್ ಬೇಕು, ಒಳ್ಳೆಯ ಡಾಕ್ಟರ್ ಬೇಕು, ಒಳ್ಳೆಯ ಟೀಚರ್ ಬೇಕು, ಒಳ್ಳೆಯ ಎಲ್ಲ ಒಂದು ಫೀಲ್ಡಲ್ಲೂ ಕೂಡ ಒಳ್ಳೆಯ ಡ್ಯಾಶ್ ಬೇಕೇ ಬೇಕು. ಅಂದರೆ ಆ ಬಿಟ್ಟ ಸ್ಥಳದಲ್ಲಿ ಏನು ತುಂಬಿಕೊಳ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಬಟ್ ಒಂದು ಎಲ್ಲ ಕಡೆ ಕಾಮನ್ ಇರುವಂತಹ ವರ್ಡನ್ನು ನೋಡಿ, ಒಳ್ಳೆಯ, ಪ್ರಾಮಾಣಿಕ, ಇದು ಬಹಳ ಇಂಪಾರ್ಟೆಂಟು. ಸೊ ಯಾವ ಕೋರ್ಸ್ಗೂ ವ್ಯಾಲ್ಯೂ ಕಡಿಮೆ ಆಗಿಲ್ಲ. ಆದರೆ ನಮ್ಮ ಎಟಿಟ್ಯೂಡ್ ಬೆಸ್ಟ್ ಟು ಎವರೇಜ್ ಬಂದಾಗ ಮಾತ್ರ ಅದರ ವ್ಯಾಲ್ಯೂ ಕಡಿಮೆ ಆಗ್ತದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಜಗತ್ತು ನೀವು ಯಾವ ಬ್ರ್ಯಾಂಚ್ ಮಾಡ್ತಾ ಇದ್ದೀರಿ, ಓದ್ತಾ ಇದ್ದೀರಿ ಅನ್ನೋದನ್ನು ನೋಡೋದಕ್ಕಿಂತ ಆ ಒಂದು ಬ್ರ್ಯಾಂಚಲ್ಲಿ ನಿಮ್ಮ ಸ್ಕಿಲ್ ಏನಿದೆ, ಅಡ್ಯಾಪ್ಟಿಬಿಲಿಟಿ ಏನಿದೆ, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ ಇದೆಯಾ ಅನ್ನೋದನ್ನು ನೋಡ್ತಾ ಇದೆ. ಎಸ್ಪೆಷಲಿ ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂಥದ್ದು ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ. ಯಾಕೆ ಅಂತಂದರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಈ ಕೆಲವೊಂದಷ್ಟು ಕ್ವಶನ್ಸ್ಗಳೇನಿದೆಯಲ್ವಾ, ಸೊ ಈ ಒಂದು ಫೀಲ್ಡ್ ಸ್ಯಾಚುರೇಟ್ ಆಗಿದೆ, ಇದನ್ನು ಮಾಡಬೇಡಿ, ಈ ಒಂದು ಬ್ರ್ಯಾಂಚ್ಗೆ ಜಾಬ್ ಇಲ್ಲ, ದಿವಸ ಬೆಳಗ್ಗೆ ಟಿ ವಿಯಲ್ಲಿ ಪೇಪರ್ನಲ್ಲಿ ನೋಡಿದರೆ ಇಷ್ಟು ಜನ ಅಭ್ಯರ್ಥಿಗಳನ್ನು ಹೊರಗೆ ಹಾಕಿಬಿಟ್ಟಿದ್ದಾರೆ. ಅಂದರೆ ಕೆಲಸ ಮಾಡ್ತಾ ಇದ್ದವ್ರನ್ನ ವಜಾ ಮಾಡಿದ್ದಾರೆ, 20,000 ಹೊರಗೆ ಹೋಯಿತು, 10,000 ಜನರನ್ನು ಹೊರಗೆ ಹಾಕಿದ್ರು ಅನ್ನೋದನ್ನೇ ಕೇಳ್ತೀವಿ ಹೊರತು ಒಂದು ಪಾಸಿಟಿವ್ ಆದ ಮೈಂಡ್ಸೆಟ್ ಇರುವಂಥ ಒಂದು ಸ್ಟೇಟ್ಮೆಂಟನ್ನು ನಾವು ನೋಡೋದೇ ಇಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಒಬ್ಬ ಸ್ಟೂಡೆಂಟ್ಗೆ ಇಂಜಿನಿಯರಿಂಗಲ್ಲಿ ಯಾವ ರೀತಿ ಆಟಿಟ್ಯೂಡ್ ಇರಬೇಕಾಗಾದ್ರೆ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣಂತೆ. ಮೊದಲನೇದಾಗಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೈಂಡ್ಸೆಟ್ ಹೇಗಿರಬೇಕು ಅಂದರೆ, ನಾನು ಮಾಡ್ತಾ ಇರುವಂತಹ ಕೋರ್ಸ್ ನನ್ನ ಫ್ಯೂಚರನ್ನು ಡಿಸೈಡ್ ಮಾಡೋದಿಲ್ಲ, ಆದರೆ ನನ್ನ ಲರ್ನಿಂಗ್ ಆಟಿಟ್ಯೂಡ್ ಏನಿದೆ ಅದು ನನ್ನ ಫ್ಯೂಚರ್ನ ಡಿಸೈಡ್ ಮಾಡ್ತದ ಅನ್ನೋದನ್ನು ತಲೆಯಲ್ಲಿಟ್ಕೊಳ್ಳಿ. ಅಂದರೆ ಈಗ ಕಂಪ್ಯೂಟರ್ ಸೈನ್ಸ್ ಮಾಡಿಬಿಟ್ರೆ ನನಗೆ ದೊಡ್ಡ ಪ್ಯಾಕೇಜ್ ಸಿಕ್ಬಿಡ್ತದೆ, ಸಿಗಬೇಕಂತ ಏನೂ ಇಲ್ಲ. ಆ ಕಂಪ್ಯೂಟರ್ ಸೈನ್ಸ್ ಮಾಡಿದಂಥ ಎಲ್ಲರಿಗೂ ದೊಡ್ಡ ದೊಡ್ಡ ಪ್ಯಾಕೇಜ್ಗಳು ಸಿಕ್ಕಿಲ್ಲ. ಮೆಕ್ಯಾನಿಕಲ್ ಮಾಡಿದಂಥ ಎಲ್ಲರೂ ಕೂಡ ಅನ್ಎಂಪ್ಲಾಯ್ಡ್ ಆಗಿ ಕೂತ್ಕೊಂಡಿಲ್ಲ. ಕಂಪ್ಯೂಟರ್ ಸೈನ್ಸನ್ನು ಮಾಡಿದವರಲ್ಲೂ ನೀವು ಅನ್ಎಂಪ್ಲಾಯ್ಡ್ ಸ್ಟೂಡೆಂಟ್ಗಳನ್ನ ಕಾಣ್ತೀರಿ. ಮೆಕ್ಯಾನಿಕಲ್ ಮಾಡಿದಂಥ ಭಾಳ ಜನ ಜೀವನದಲ್ಲಿ ಸೆಟ್ಲ್ ಆಗಿರೋದನ್ನು ಕೂಡ ನೋಡ್ತಿರ್ತೀವಿ. ಬಟ್ ಅಂದರೆ ಒಂದೇ ಬ್ರ್ಯಾಂಚ್ನಲ್ಲೇ ನಿಮಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಎಕ್ಸ್ಟ್ರಾರ್ಡಿನರಿ ಲೆವೆಲ್ಗೆ ಹೋಗಿರೋದನ್ನು ನೋಡಿರ್ತೀವಿ. ಕೆಲವರು ಬೇಸಿಕ್ ಜಾಬ್ ಕೂಡ ಮಾಡಲಿಕ್ಕಾಗದೇನೆ ಸ್ಟ್ರಗಲ್ ಮಾಡ್ತಾ ಇರೋರನ್ನು ಕೂಡ ನೋಡಿರ್ತೀವಿ. ಹಾಗಾದರೆ ಡಿಫ್ರೆನ್ಸ್ ಏನು? ಅಲ್ಲಿ ಡಿಫ್ರೆನ್ಸ್ ಆಗಿದ್ದು ಲರ್ನಿಂಗ್ ಆಟಿಟ್ಯೂಡ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಯಾರು ಕಂಟಿನ್ಯೂಯಸ್ ಆಗಿ ಲರ್ನ್ ಮಾಡ್ತಾರೋ, ಅಪ್ಡೇಟ್ ಆಗ್ತಾರೋ, ಪ್ರಾಕ್ಟಿಕಲ್ ಸ್ಕಿಲ್ಲನ್ನು ಬಿಲ್ಡ್ ಮಾಡ್ಕೊಳ್ತಾರೋ, ಅವರು ಯಾವ ಬ್ರ್ಯಾಂಚ್ನಲ್ಲಿ ಇದ್ದರೂ ಕೂಡ ಮುಂದಕ್ಕೆ ಹೋಗ್ತಾರೆ.
ಬಟ್ ಯಾವುದೇ ಬ್ರಾಂಚಲ್ಲಿ ಇದ್ರೂ ಕೂಡ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಹಾಕಬೇಕು. ಭಾಳ ಜನ ವಿದ್ಯಾರ್ಥಿಗಳನ್ನ ನಾನು ನೋಡಿರ್ತೀನಿ, ಸೆಕೆಂಡ್ PUC ತನಕ ಸೀರಿಯಸ್ ಆಗಿ ಓದ್ತಾರೆ. ಸೊ ಅದಾದಮೇಲೆ ಇಂಜಿನಿಯರಿಂಗ್ ಅಂತ ಬಂದಾಗ ಸೇರ್ಕೊಂಡ್ಮೇಲೆ ತಮ್ಮ ಸೀರಿಯಸ್ನೆಸ್ಸನ್ನು ಬಹಳ ಕಡಿಮೆ ಮಾಡ್ಕೊಂಡು ಬಿಡ್ತಾರೆ. ಸೊ ಹಾಗಾದಾಗ ನೀವು ಸಿಲೆಬಸ್ಸಲ್ಲಿ ಇರೋದನ್ನು ಅಷ್ಟೇ ಕುತ್ಕೊಂಡು ಓದಿ, ಹಿಂದಿನ ದಿನ ಕುತ್ಕೊಂಡು ಓದಿ, ನೆಕ್ಸ್ಟ್ ಡೇ ಎಕ್ಸಾಮಲ್ಲಿ ನೀವು ಟಾಪ್ ಮಾಡಿದರೂ ಕೂಡ ಯಾವುದೇ ಒಳ್ಳೆಯ ಕಂಪನಿಗಳು ಬಂದಾಗ ನಿಮ್ಮನ್ನು ತಮ್ಮ ಕಂಪನಿಗೆ ಸೇರಿಸ್ಕೊಳ್ಳೋದಿಲ್ಲ ಅಲ್ವಾ? ಯಾಕಂದರೆ ನಿಮಗೆ ಆ ಒಂದು ಲರ್ನಿಂಗ್ ಎಟಿಟ್ಯೂಡ್ ಇಲ್ಲ, ಸೊ ಆ ಒಂದು ಟ್ಯಾಲೆಂಟ್ ಇಲ್ಲ, ಆ ಒಂದು ಸ್ಕಿಲ್ ಇಲ್ಲ. ಓನ್ಲಿ CGPA ಇದೆ ಕೈಯಲ್ಲಿ, ಬಟ್ ಅದು ತೊಗೊಂಡು ಏನು ಮಾಡೋದು? ಸೊ ಅದಕ್ಕಾಗಿ ಮೊದಲನೇದು ಗೊತ್ತಿರಲಿ, ನಿಮ್ಮ ಲರ್ನಿಂಗ್ ಎಟಿಟ್ಯೂಡ್ ಎಲ್ಲವನ್ನು ಡಿಸೈಡ್ ಮಾಡ್ತದೆ. ಇನ್ನು ಎರಡನೇದಾಗಿ ಒಂದು ತಿಂಗನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಡಿಗ್ರಿ ಮಾತ್ರ ಸಾಕಾಗೋದಿಲ್ಲ, ಸ್ಕಿಲ್ ಬಿಲ್ಡ್ ಮಾಡುವಂಥ ಎಟಿಟ್ಯೂಡ್ ಕೂಡ ನಿಮಗೆ ಇರಬೇಕು. ಅಂದರೆ ಇವತ್ತಿನ ಒಂದು ಕಂಪನಿಗಳು ಕೇಳೋದು ನೀನು ಏನು ಓದಿದೀಯಾ ಅಷ್ಟೇ ಅಲ್ಲ, ಅದು ಬೇಕಾಗ್ತದ, ಇಲ್ಲ ಅಂತ ಏನಿಲ್ಲ, ಬಟ್ ನೀ ಏನು ಓದಿದೀಯಾ ಅಂತ ಅಷ್ಟೇ ಕೇಳೋದಿಲ್ಲ ಅವರು. ನೀನು ಏನು ಮಾಡಬಲ್ಲೆ, ನನ್ನ ಕಂಪನಿಯೊಳಗೆ ನೀ ಬಂದಾಗ ನೀ ಏನು ಮಾಡಬಲ್ಲೆ ಅನ್ನೋದನ್ನು ಅಷ್ಟೇ ಕೇಳ್ತಾರೆ. ಉದಾಹರಣೆಗೆ ಸಿವಿಲ್ ಇಂಜಿನಿಯರಿಂಗ್ ಅನ್ನು ಕಲಿತಾ ಇರುವಂಥ ಒಬ್ಬ ವಿದ್ಯಾರ್ಥಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸಸ್ಟೈನೇಬಲ್ ಡಿಸೈನ್ ಆಗಿರ್ಬೋದು, ಇವತ್ತಿನ ಕಾಲಘಟ್ಟಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಬೇಕು ಅನ್ನೋದನ್ನು ಕಲಿಬೇಕಲ್ವಾ, ಕಲಿಬೋದಲ್ವಾ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದವನು ಕೂಡ ರೋಬೋಟಿಕ್ಸ್, EV ಟೆಕ್ನಾಲಜಿ, ಆಟೋಮೇಷನ್ ಕಡೆಗೂ ಕೂಡ ಹೋಗ್ಬೋದಲ್ವಾ? ಒಬ್ಬ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗನ್ನು ಓದ್ತಾ ಇರುವಂಥವನು ಕೂಡ ಎಂಬೆಡೆಡ್ ಸಿಸ್ಟಮ್ಸ್ ಆಗಿರ್ಬೋದು, IoT ಆಗಿರ್ಬೋದು, ಚಿಪ್ ಡಿಸೈನ್ ಕಡೆ ಗ್ರೋ ಆಗ್ಬೋದಲ್ವಾ? ಒಬ್ಬ CS ಸ್ಟೂಡೆಂಟ್ ಆಗಿದ್ದು ಕೂಡ ಅವನ ಕೋರ್ CS ಅನ್ನು ಮಾಡ್ತಾ ಇದ್ದರೂ ಕೂಡ ಸೊ AI, ಸೈಬರ್ ಸೆಕ್ಯುರಿಟಿ, ಕ್ಲೌಡ್, ಡೇಟಾ ಸೈನ್ಸ್ ಎಕ್ಸ್ಪ್ಲೋರ್ ಮಾಡ್ಬೋದಲ್ವಾ? ಅಂದರೆ ಎರಡನೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಬ್ರಾಂಚ್ ಅನ್ನೋದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಹೊರತು ಅಂತಿಮ ಡೆಸ್ಟಿನೇಷನ್ ಅಲ್ಲ. ನೀವು ಯಾವುದೇ ಬ್ರಾಂಚನ್ನು ಸೆಲೆಕ್ಟ್ ಮಾಡಿಕೊಂಡ್ರೂ ಕೂಡ ಇವತ್ತಿನ ದಿವಸಕ್ಕೆ ಆ ಬ್ರಾಂಚಿನ ಅಥವಾ ಆ ಬ್ರಾಂಚ್ ಸರೌಂಡಿಂಗಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನೀವು ಕಲ್ತ್ಕೊಳ್ತಾ ಹೋದ್ರಿ ಅಂತ ಅಂದರೆ ಡೆಫಿನೆಟ್ಲಿ ಎಲ್ಲ ಬ್ರಾಂಚಿಗೂ ಕೂಡ ವ್ಯಾಲ್ಯೂ ಇದೆ. ಮೂರನೇದಾಗಿ ವಿದ್ಯಾರ್ಥಿಗಳೇ, ಕಂಪ್ಯಾರಿಸನನ್ನು ಮಾಡ್ಕೊಳ್ಳುವಂಥ ಎಟಿಟ್ಯೂಡನ್ನು ಕಡಿಮೆ ಮಾಡ್ಕೊಳ್ಳಿ. ಬಹಳ ಸ್ಟೂಡೆಂಟ್ಸ್ಗಳು ನಾನು ನೋಡಿರ್ತೀನಿ, ಏನು ಮಾಡ್ತಾರೆ, ಅವನಿಗೆ ಪ್ಯಾಕೇಜ್ ಜಾಸ್ತಿ ಇದೆ, ಈ ಬ್ರಾಂಚ್ ಟ್ರೆಂಡಿಂಗಲ್ಲಿದೆ, ಅದು ಫ್ಯೂಚರ್ ಅಂತೆ, ಇದು ಫ್ಯೂಚರ್ ಅಂತೆ ಅಂಥೇಳಿ ಕಾನ್ಸ್ಟೆಂಟ್ಲಿ ಕಂಪೇರ್ ಮಾಡ್ಕೊಳ್ಳೋದ್ರಲ್ಲೇ ತಮ್ಮ ಸಮಯ ಮತ್ತು ಶಕ್ತಿಯನ್ನು, ಎನರ್ಜಿಯನ್ನು ವೇಸ್ಟ್ ಮಾಡ್ತಾರೆ ಹೊರತು ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು, ಎವ್ರಿ ಫೀಲ್ಡ್ ಹ್ಯಾಸ್ ಇಟ್ಸ್ ಓನ್ ಕಾಂಪಿಟೇಷನ್, ಹ್ಯಾಸ್ ಇಟ್ಸ್ ಓನ್ ಅಪಾರ್ಚುನಿಟೀಸ್, ಹ್ಯಾಸ್ ಇಟ್ಸ್ ಓನ್ ಸ್ಟ್ರಗಲ್, ಹ್ಯಾಸ್ ಇಟ್ಸ್ ಓನ್ ಗ್ರೌತ್. ಯಾವ ಫೀಲ್ಡು ಕೂಡ ಈಸಿ ಅಲ್ಲ. ಬಟ್ ನಾವು ಏನು ಮಾಡಬೇಕು, ನಮ್ಮ ಸ್ಟ್ರೆಂತ್, ನಮ್ಮ ಇಂಟ್ರೆಸ್ಟ್, ನಮ್ಮ ಪೇಷನ್ಸ್ ಯಾವುದರಲ್ಲಿ ಇದೆ ಅನ್ನೋದನ್ನು ನಾವು ಅರ್ಥಕೊಂಡು ಅದನ್ನು ಬಿಲ್ಡ್ ಮಾಡೋದ್ರ ಕಡೆ ಗಮನ ಹರಿಸಬೇಕು. ನಿಮಗೆ ನಾನು ಹೇಳ್ತಾ ಇರುವಂಥ ವಿಷಯ ಈಗ ತಲೆಯಲ್ಲಿಗೆ ಹೋಗೋದೇ ಇದ್ದರೂ ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ, ಸರ್ ಇದನ್ನು ಯಾವಾಗಲೂ ಹೇಳಿದ್ರಲ್ವಾ ಅಂತ. ನಾಲ್ಕನೇದಾಗಿ ನಿಮಗೆ ನೀವೇ ಕ್ವಶನ್ನ ಕೇಳ್ಕೋಬೇಕು, ನಾನು ಬೇರೆಯವರಿಗಿಂತ ಡಿಫ್ರೆಂಟಾಗಿ ಏನು ಮಾಡ್ಬೋದು? ಸಾಮಾನ್ಯ ಡಿಗ್ರಿನ ಸಾವಿರಾರು ಜನ ಮಾಡ್ತಾರೆ. ನಾನು ಇವತ್ತು ಇಂಜಿನಿಯರಿಂಗ್ ಆಯಿತು, ನಂದು BSc ಆಯಿತು, BSc ಅಗ್ರಿಕಲ್ಚರ್ ಆಯಿತು, ವೆಟರ್ನರಿ ಆಯಿತು, ಹೌದು. ಸೊ ಇವೆಲ್ಲವನ್ನು ಸಾವಿರಾರು ಜನ ಮಾಡ್ತಾ ಇದ್ದಾರೆ ಈಗ. ಆದರೆ ಅನ್ಕಾಮನ್ ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಂಡವರು ಮಾತ್ರ ಸ್ಟ್ಯಾಂಡ್ ಔಟ್ ಆಗ್ತಾರೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಉದಾಹರಣೆಗೆ ಗುಡ್ ಕಮ್ಯುನಿಕೇಷನ್ ಆಗಿರ್ಬೋದು, ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ರಿಯಲ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ನೆಟ್ವರ್ಕಿಂಗಲ್ಲಿ ನೀವು ಏನು ಕಲಿತಾ ಇದ್ದೀರಿ, ಪ್ರಾಬ್ಲಮ್ ಸಾಲ್ವಿಂಗ್ ಹೇಗಿದೆ, ಇಂಗ್ಲೀಷ್ ಪ್ಲಸ್ ಟೆಕ್ನಿಕಲ್ ಕ್ಲಾರಿಟಿ ಏನಿದೆ, ಡಿಸಿಪ್ಲಿನ್ ಏನಿದೆ, ಭಾಳ ಇಂಪಾರ್ಟೆಂಟು ಡಿಸಿಪ್ಲಿನ್ ಏನಿದೆ ನಿಮ್ಮದು, ಇವು ಎಲ್ಲ ಬ್ರಾಂಚ್ಗಳಿಗಿಂತ ಹೆಚ್ಚು ಪವರ್ಫುಲ್ ಅನ್ನೋದು ಗೊತ್ತಿರಲಿ. ಇನ್ನು ಐದನೇದಾಗಿ ಅಡ್ಯಾಪ್ಟಿಬಿಲಿಟಿಯನ್ನು ಕಲ್ತ್ಕೊಳ್ಳಿ. ಅಂದರೆ ಚೇಂಜ್ ಎಕ್ಸೆಪ್ಟ್ ಮಾಡುವಂಥ ಎಟಿಟ್ಯೂಡನ್ನು ಬೆಳೆಸ್ಕೊಳ್ಳಿ. ಟೆಕ್ನಾಲಜಿ ಅನ್ನೋದು ಪ್ರತಿ 5 ವರ್ಷಕ್ಕೊಂದ್ಸಲಿ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತು ಟ್ರೆಂಡಿಂಗಲ್ಲಿರುವಂತಹ ಸ್ಕಿಲ್ ಏನಿದೆ ಅದು 5 ವರ್ಷದ ನಂತರ ಔಟ್ಡೇಟೆಡ್ ಆಗ್ಬೋದು. ಆದರೆ ಸ್ಟೂಡೆಂಟ್ ಮೈಂಡ್ಸೆಟ್ ಏನಿದೆಯಲ್ಲ, ಆ ಲರ್ನಿಂಗ್ ಎಟಿಟ್ಯೂಡ್ ಏನಿದೆಯಲ್ಲ, ನಾನು ಲೈಫ್ ಟೈಮ್ ಲರ್ನರ್ ಅಂಥೇಳಿ ಅನ್ನೋ ಒಂದು ಭಾವನೆಗಳು ಏನಿದೆಯಲ್ಲ ಅದು ಇರಬೇಕು. ಇಂಜಿನಿಯರಿಂಗ್ ಅಂದರೆ ಒಂದು ಸಿಲೆಬಸ್ಸನ್ನು ಮಗಪ್ ಮಾಡಿ ಆ ಒಂದು ಎಕ್ಸಾಮನ್ನು ಒಳ್ಳೇದು ಮಾಡಿಕೊಂಡು ಒಳ್ಳೆ CGPA ಮಾಡಿಕೊಂಡು ಅಡ್ಡಾಡಿಬಿಟ್ರೆ ಆಗೋದಲ್ಲ. ಹೊಸ ಪ್ರಾಬ್ಲಮ್ ಬಂದರೆ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋ ಥಿಂಕಿಂಗನ್ನು ಡೆವಲಪ್ ಮಾಡ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟು. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ, ನಿಮಗೆ ಫಿಯರ್ ಇರಬಾರ್ದು, ಕ್ಯೂರಿಯಾಸಿಟಿ ಇರಬೇಕು. ಬಹಳ ಜನ ಏನು ಮಾಡ್ತಾರೆ ಅಂತಂದರೆ, ಜಾಬ್ ಸಿಗ್ತದಾ, ಸ್ಕೋಪ್ ಇದೆಯಾ, ಸೊ ಇದು ಈಗ ಔಟ್ಡೇಟೆಡ್ ಇದೆಯಾ,
ಇದಕ್ಕೆ ಇನ್ನು 5 ವರ್ಷ ಆದಮೇಲೆ ನನಗೆ ಯಾವ ರೀತಿ ನಾ ಎಕ್ಸ್ಪೆಕ್ಟ್ ಮಾಡ್ಬೋದು, ಇದನ್ನೆಲ್ಲ ಈ ಒಂದು ಫಿಯರಲ್ಲಿ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ಬಿಡ್ತಾರೆ. ಆದರೆ ನಾನು ಹೇಳೋದು ಫಿಯರ್ ಆಧಾರಿತ ಡಿಸಿಷನ್ ಲಾಂಗ್ ಟರ್ಮಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಆ ಕ್ಯೂರಿಯಾಸಿಟಿ ಇರಲಿ, ಈ ಫೀಲ್ಡ್ನಲ್ಲಿ ನಾನು ಏನು ಕ್ರಿಯೇಟ್ ಮಾಡ್ಬೋದು, ಈ ಫೀಲ್ಡ್ನಲ್ಲಿ ನಾನು ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ನನಗೆ ಯಾವ ವಿಷಯ ಜೆನ್ಯೂನ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ, ಈ ಮೈಂಡ್ಸೆಟ್ ಏನಿದೆಯಲ್ಲ ಅದು ನಿಮಗೆ ಗ್ರೌತನ್ನು ಕೊಡ್ತದೆ. ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳಿ ಈ ಒಂದು ಪಾಡ್ಕಾಸ್ಟನ್ನು ಮುಗಿಸ್ಬಿಡ್ತೀನಿ. ಅದೇನಂತಂದರೆ, ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳ ಮತ್ತು ಪಾಲಕರೇ, ಯಾವ ಫೀಲ್ಡು ಕೂಡ ಸ್ಯಾಚುರೇಟ್ ಆಗಿದೆ ಅನ್ನೋದು ಸುಳ್ಳು. ಯಾವ ಫೀಲ್ಡು ಸ್ಯಾಚುರೇಟ್ ಆಗಿಲ್ಲ. ಸ್ಯಾಚುರೇಟ್ ಆಗಿರೋದು ಯಾವುದು ಅಂತಂದರೆ ನಮ್ಮ ಎವರೇಜ್ ಮೈಂಡ್ಸೆಟ್. ನಮ್ಮ ಮೈಂಡ್ಸೆಟ್ ಸ್ಯಾಚುರೇಟ್ ಆಗಿದೆ. ಯಾರು ಸಿನ್ಸಿಯರ್ ಆಗಿ ಕಲಿತಾ ಹೋಗ್ತಾರೋ, ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳನ್ನು ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತಾರೋ, ಕಮ್ಯುನಿಕೇಷನ್ಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾರೋ, ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಹೋಗ್ತಾರೋ, ಇವತ್ತು ಇರುವಂತಹ ಬದಲಾವಣೆಗೆ ತಮ್ಮನ್ನು ತಾವು ಅಡ್ಯಾಪ್ಟ್ ಮಾಡ್ಕೊಳ್ತಾ ಹೋಗ್ತಾರೋ, ಅಂಥವರಿಗೆ ಯಾವ ಬ್ರ್ಯಾಂಚ್ ಆದರೂ ಸರಿ ಅಪಾರ್ಚುನಿಟಿ ಇರ್ತದ ಅನ್ನೋದು ಗೊತ್ತಿರಲಿ. ನಾ ಹೇಳಿದೆ ಅಲ್ವಾ, ಸೊ ಇಷ್ಟೆಲ್ಲ ಜನ ಇಂಜಿನಿಯರಿಂಗ್ಗಳನ್ನು ಹೊರಗೆ ಹಾಕಿಬಿಟ್ರು, ಇಷ್ಟೆಲ್ಲ ಜನ ಇಂಜಿನಿಯರಿಂಗ್ ಕೆಲಸ ಕಳ್ಕೊಂಡ್ಬಿಟ್ರು. ಬಟ್ ಇವತ್ತಿಗೂ ಕೂಡ ನಾನು ಹೇಳ್ತೀನಿ, ಯಾರೂ ಕೂಡ ನನಗೆ ಗೊತ್ತಿರುವಂಥ ವಿದ್ಯಾರ್ಥಿಗಳಾಗಲಿ, ಅವರ ರಿಲೇಷನ್ಸ್ ಆಗಲಿ, ಸೊ ನನ್ನ ರಿಲೇಷನ್ಸ್ ಯಾರು ಇಂಜಿನಿಯರಿಂಗ್ ಮಾಡಿದ್ದಾರೆ, ಯಾರೂ ಕೂಡ ಖಾಲಿಯಾಗಿ ಮನೆಯಲ್ಲಿ ಕೂತ್ಕೊಂಡಿಲ್ಲ. ಮೇ ಬಿ ನಿಮಗೆ ಸಿಗುವಂಥ ಇನ್ಕ್ರಿಮೆಂಟ್ ಕಡಿಮೆ ಆಗ್ಬೋದು, ಮೇ ಬಿ ನಿಮಗೆ ಪೊಸಿಷನ್ ಏನಿದೆ ನಿಮ್ಮ ಒಂದು ವರ್ಕ್ ಪ್ಲೇಸಲ್ಲಿ ಅದು ಸ್ವಲ್ಪ ಡಿಗ್ರೇಡ್ ಆಗ್ಬೋದು. ಆದರೆ ಅದೆಲ್ಲ ಯಾರಿಗಾಗಿರ್ತದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಆ ಲರ್ನಿಂಗ್ ಆ್ಯಟಿಟ್ಯೂಡ್ ಇಲ್ಲದೆ ಇರುವಂತಹ ಅಭ್ಯರ್ಥಿಗೆ ಮಾತ್ರ, ಸ್ಟೂಡೆಂಟಿಗೆ ಮಾತ್ರ, ಅಥವಾ ಆ ಪರ್ಸನಿಗೆ ಮಾತ್ರ ಆಗಿರುತ್ತೆ. ನಾನು ಹೇಳಿರೋ ಹಾಗೆ, ಸರ್ ನಾನು ನಾರ್ಮಲ್ BSc ಮಾಡ್ತೀನಿ ಅಂತ ಬಂದವರು ಕೂಡ ಎಷ್ಟೋ ಒಳ್ಳೆಯ ಪೊಸಿಷನ್ಗೆ ಹೋಗಿರೋದನ್ನು ನೋಡಿದ್ದೀನಿ. ನಾನು ಇವತ್ತು ಲಕ್ಷಗಟ್ಟಲೆ ಮಂತ್ಲಿ ಸ್ಯಾಲ್ರಿಯನ್ನು ತೆಗೆದುಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಬಟ್ ಏನಾಗ್ಬಿಡ್ತದ, ಸರ್ ನನಗೆ ಇಂಜಿನಿಯರಿಂಗೇ ಮಾಡಬೇಕು, ನಾನು BScನೇ ಮಾಡಬೇಕು ಅಂತ ಹೋಗಿ ಅಲ್ಲಿ ಏನು ಇದೆ ಅನ್ನೋದನ್ನು ಸೀರಿಯಸ್ ಆಗಿ ಪ್ರಾಮಾಣಿಕವಾಗಿ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ಅಪಾರ್ಚುನಿಟಿ ಇನ್ ಯುವರ್ ಲೈಫ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಯಾವುದೇ ಬ್ರ್ಯಾಂಚ್ ತೊಗೊಂಡ್ರೂ ಕೂಡ ಅಲ್ಲಿಯ 10% ಅಲ್ಲಿ ನೀವಿರಬೇಕು. ನಿಮ್ಮ ಕ್ಲಾಸಲ್ಲಿ 100 ಜನ ಇದ್ದರೆ ಮೊದಲ 10 ಜನರಲ್ಲಿ ನೀವು ಇದ್ದರೆ ಯಾವ ಬ್ರ್ಯಾಂಚ್ ಆದರೂ ಕೂಡ ನಿಮಗೆ ಒಳ್ಳೆ ಫ್ಯೂಚರ್ ಇದೆ. ಅದೇ ನೀವು ಆ 100 ಜನರಲ್ಲಿ ಲಾಸ್ಟ್ 10ರಲ್ಲೇ ನಾನು ಇರ್ತೀನಿ ಅನ್ನೋ ಒಂದು ಆ್ಯಟಿಟ್ಯೂಡಿಂದ ನೀವು ಮುಂದೆ ಹೋದರೆ ನೀವು ಯಾವ ಬ್ರ್ಯಾಂಚಲ್ಲಿ ಇದ್ದರೂ ಕೂಡ ನಿಮಗೆ ಅದರಿಂದ ಒಳ್ಳೆಯ ಫ್ಯೂಚರ್ ಸಿಗೋದಿಲ್ಲ. ಸೊ ಅದಕ್ಕಾಗಿ ಎಸ್ಪೆಷಲಿ ಇಂಜಿನಿಯರಿಂಗಲ್ಲಿ ಸಕ್ಸಸ್ ಅನ್ನೋದು ಬ್ರ್ಯಾಂಚ್ ಮೇಲೆ ಕಡಿಮೆ, ನಿಮ್ಮ ಆ್ಯಟಿಟ್ಯೂಡ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿರುತ್ತೆ ಅನ್ನೋದು ಗೊತ್ತಿರಲಿ. ಆದ್ದರಿಂದ ವಿದ್ಯಾರ್ಥಿಗಳೇ, ನನ್ನ ಮುಖ್ಯ ಮೆಸೇಜ್ ನಿಮಗೆ ಏನು ಅಂತಂದರೆ, ಕೋರ್ಸ್ ಆಯ್ಕೆ ಮಾಡೋದಕ್ಕಿಂತ ಆ ಕೋರ್ಸ್ನಲ್ಲಿ ನೀನು ಹೇಗೆ ಬೆಳೀತೀಯ ಅನ್ನೋದು ಬಹಳ ಮುಖ್ಯ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.